ಮಕ್ಕಳಿಗೆಂದು ಎಲ್ಐಸಿ ಹೊಸ ಇನ್ಶೂರೆನ್ಸ್ ಪಾಲಿಸಿ ಜಾರಿಗೆ ತಂದಿದೆ. 13 ವರ್ಷದ ಒಳಗಿನ ಮಕ್ಕಳ ಹೆಸರಿನಲ್ಲಿ ಈ ಸ್ಕೀಮ್ ಪಡೆಯಬಹುದು. ಹಾಗಾದ್ರೆ ಯೋಜನೆಯ ಆಶಯ ಏನು? ನಿಮಗೆ ಪ್ರೀಮಿಯಂ ಹಣ ಎಷ್ಟು ಸಿಗುತ್ತೆ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಕ್ಕಳಿಗೆಂದು ಎಲ್ಐಸಿ ಹೊಸ ಇನ್ಶೂರೆನ್ಸ್ ಪಾಲಿಸಿಯನ್ನ ರೂಪಿಸಿದೆ. ಎಲ್ಐಸಿ ಅಮೃತ ಬಾಲ್ ಪ್ಲಾನ್ ಅನ್ನು ಫೆಬ್ರವರಿ 16 ಶುಕ್ರವಾರದಂದು ಅನಾವರಣಗೊಳಿಸಲಾಗಿದೆ. ಮಗುವಿನ ಓದು ಮತ್ತಿತರ ಅಗತ್ಯತೆಗಳನ್ನು ಪೂರೈಸಲು ಗಮನದಲ್ಲಿರಿಸಿಕೊಂಡು ಎಲ್ಐಸಿ ರೂಪಿಸಿರುವ ಉಳಿತಾಯ ಮತ್ತು ಜೀವ ವಿಮಾ ಪಾಲಿಸಿ ಇದಾಗಿದೆ. ಸಿಂಗಲ್ ಪ್ರೀಮಿಯಂ ಸೌಲಭ್ಯವೂ ಇದೆ. ಹಾಗೆಯೇ ವಿವಿಧ ಅವಧಿಯವರೆಗೆ ಪ್ರೀಮಿಯಂ ಕಟ್ಟುವ ಅವಕಾಶವೂ ಇಲ್ಲಿದೆ. ಕನಿಷ್ಠ ಭರವಸೆ ಮೊತ್ತ ಅಥವಾ ಸಮ್ ಅಶ್ಯೂರ್ಡ್ 2 ಲಕ್ಷ ರೂಪಾಯಿ ಆಗಿದೆ. ಜೊತೆಗೆ ಗ್ಯಾರಂಟಿ ಸೇರ್ಪಡೆಗಳು ಸಿಗುತ್ತವೆ. ಅಮೃತ ಬಾಲ್ ಪ್ಲಾನ್ ಪಡೆಯಲು ಅರ್ಹತೆ ಏನು? ಎಲ್ಐಸಿ ಅಮೃತ ಬಾಲ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ಮಗುವಿನ ಹೆಸರಿನಲ್ಲಿ ಪಡೆಯಬಹುದು. ಮಗುವಿನ ವಯಸ್ಸು 1 ತಿಂಗಳಾದರೂ ಆಗಿರಬೇಕು. ಗರಿಷ್ಠ ವಯಸ್ಸು 13 ವರ್ಷ ಎಂದು ನಿಗದಿ ಮಾಡಲಾಗಿದೆ. ಸಿಂಗಲ್ ಪ್ರೀಮಿಯಂ ಮತ್ತು ಲಿಮಿಟೆಡ್ ಪ್ರೀಮಿಯಂ ಪಾವತಿ ಆಯ್ಕೆಗಳಿವೆ. ಹಾಗೆಯೇ ಕಿರು ಅವಧಿ ಮತ್ತು ದೀರ್ಘ ಅವಧಿ ಪ್ರೀಮಿಯಂ ಕಟ್ಟುವ ಆಯ್ಕೆಗಳು ಇಲ್ಲಿವೆ. 5 ವರ್ಷದಿಂದ 25 ವರ್ಷದವರೆಗೆ ಪಾಲಿಸಿ ಪ್ರೀಮಿಯಂ ಅವಧಿ ಇದೆ. ಶಾರ್ಟ್ ಪ್ರೀಮಿಯಂ ಪೇಮೆಂಟ್ನಲ್ಲಿ 5, 6 ಮತ್ತು 7 ವರ್ಷದ ಆಯ್ಕೆಗಳಿವೆ. ಲಾಂಗ್ ಪ್ರೀಮಿಯಂ ಪೇಮೆಂಟ್ನಲ್ಲಿ 25 ವರ್ಷದವರೆಗೆ ಆಯ್ಕೆ ಇದೆ. ಇಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಮೊತ್ತವು ಕನಿಷ್ಠ 2 ಲಕ್ಷ ರೂಪಾಯಿ ಆಗಿರುತ್ತದೆ. ಅದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಪಾಲಿಸಿ ಮಾಡಿಸಬಹುದು. ಅದಕ್ಕೆ ಮಿತಿ ಇಲ್ಲ. ಇನ್ನು ಪಾಲಿಸಿ ಆರಂಭವಾದ ಬಳಿಕ ಪ್ರತಿ ವರ್ಷಾಂತ್ಯದಲ್ಲೂ ನಿಮ್ಮ ಬೇಸಿಕ್ ಸಮ್ ಅಶ್ಯೂರ್ಡ್ ಮೊತ್ತಕ್ಕೆ 1000ಕ್ಕೆ 80 ರೂಪಾಯಿನಂತೆ ಗ್ಯಾರಂಟಿ ಸೇರ್ಪಡೆ ಹಣವನ್ನ ಸೇರಿಸಲಾಗುತ್ತದೆ. ಪಾಲಿಸಿ ಅವಧಿಯವರೆಗೂ 5 ವರ್ಷ ಸೇರ್ಪಡೆಯಾಗಿರುತ್ತದೆ. ನಿಮ್ಮ ಪಾಲಿಸಿಯಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಮೊತ್ತ 2 ಲಕ್ಷ ರೂಪಾಯಿ ಆಗಿದ್ದರೆ ನಿಮಗೆ ಪ್ರತಿ ವರ್ಷ 16,000 ರೂಪಾಯಿ ಗ್ಯಾರಂಟಿಡ್ ಅಡಿಷನ್ ಆಗಿ ಸೇರ್ಪಡೆಯಾಗುತ್ತದೆ. ಪಾಲಿಸಿ ಮೆಚುರಿಟಿ ಆದಾಗ ಮೂಲ ಭರವಸೆ ಮೊತ್ತದ ಜೊತೆಗೆ ಗ್ಯಾರಂಟಿ ಸೇರ್ಪಡೆ ಮೊತ್ತವು ಸೇರಿಸಿ ಬರುತ್ತದೆ. ಮೆಚುರಿಟಿ ಆದ ಬಳಿಕ ಕಂತುಗಳಲ್ಲಿಯೂ ಹಣವನ್ನ ಪಡೆಯಬಹುದು. ಈ ಪಾಲಿಸಿಯಲ್ಲಿ ಡೆತ್ ಬೆನಿಫಿಟ್ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.